ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಬಳಗದಿಂದ 5ನೇ ವರ್ಷದ ಬ್ರಹ್ಮರಥೋತ್ಸವಕ್ಕಾಗಿ ನೀರು ಮಜ್ಜಿಗೆ ವಿತರಣೆ ಮಾಡ್ತಾಯಿದ್ವಿ. ಭಗವಂತ ಅವರು ಯಾವ ರೀತಿ ನಡ್ಕೊಂಡಿದ್ರು ಅದೇ ರೀತಿ ನಡ್ಕೊಬೇಕು ಅಂದ್ಬಿಟ್ಟು ಎಲ್ಲರೂ ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ಊರಿನ ಗ್ರಾಮಸ್ಥರು ಅದೇ ರೀತಿ ನಡ್ಕೊಬೇಕು ಅಂದ್ಬಿಟ್ಟು ಅವ್ರದ್ದು ಒಳ್ಳೆಯ ಒಂದು ಕೆಲಸನಾದರೂ ಮಾಡ್ತಾಯಿದ್ದೀವಿ. ಅವ್ರ ಹೆಸರು ಹೇಳ್ಕೊಂಡು ಸುತ್ತಮುತ್ತಲ ಗ್ರಾಮಸ್ಥರ ಸಹಾಯದಿಂದ ಇದೊಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಯಾವ ರೀತಿ ಜನ ಬರ್ತಾ ಇದ್ದಾರೆ? ಜನ ಒಳ್ಳೆ ರೀತಿಯಲ್ಲಿ ಅಭಿಪ್ರಾಯ ಕೊಡ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಅವರಲ್ಲಿ ಒಂದು ಯಾವ್ದಾದ್ರು ಒಂದು ಭಾಗ ಮಾಡ್ಕೊಡ್ತಾ ಇದ್ದೀರಾ, ನಮ್ಗೆ ಭಾಳ ಸಂತೋಷ ಬೀಳ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷ ಮುಂದುವರಿಸ್ತೀವಿ. ಎಲ್ಲರ ಸಹಕಾರ ಬೇಕಾಗಿದೆ. ಏನೇನು ಕೊಡ್ತಾ ಇದ್ದೀರಾ? ನೀರು, ಮಜ್ಜಿಗೆ, ಬಿಸ್ಲರಿನಿದೆ. ಬಿಸಿಲಿರೋದಕ್ಕಾಗಿ ತಂಪಾಗಲಿ ಅಂದ್ಬಿಟ್ಟು ಎಲ್ಲ ಜನಕ್ಕಾಗಿ ನೀರು ತಣ್ಣಗಿರಲಿ ಅಂದ್ಬಿಟ್ಟು ನೀರು ಮತ್ತು ಮಜ್ಜಿಗೆ ಕೊಡ್ತಾ ಇದೆ. ರಾಮಾಂಜನಿ ಅಂದ್ಬಿಟ್ಟು. ಕ್ಷಾಮ ರೋಗಗಳು ಬಂದು ಜನಗಳೆಲ್ಲ ಸಾಯ್ತಿದ್ರು. ಆದರೆ ಹಿಂದೆಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇದು ಶಾಂತಿ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಕೆಲವರು 400 ವರ್ಷಗಳ ಹಿಂದೆ ಹೇಳಿದರು. ನಮ್ಮ ಪೂರ್ವಜರು ಅಂದರೆ ನಮ್ಮದು ಒಂದು 5-6 ತಲೆಮಾರುಗಳ ಹಿಂದಿನವರು ಆ ಕಲ್ಯಾಣಿ ಹತ್ರ ವೆಂಕಟರಮಣ ಸ್ವಾಮಿ ತೊಳೆಯೋದಕ್ಕೆ ಅಂತ ಇಟ್ಟಿರಂತೆ. ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗಿಂದ ಊರಿಗೆ ತುಂಬ ಒಳ್ಳೆಯದಾಗಿದೆ. ಯಾವುದೇ ಗಲಾಟೆಗಳು, ರೋಗ ರುಜಿನಗಳು ಇಲ್ದಿರ ಪ್ರಾಣಿಗಳಿಂದ ಹಿಡಿದು ಪ್ರತಿಯೊಂದು ಸಮೃದ್ಧಿಯಾಗಿ ತೂಪ್ಗೆರೆ ಜನ ಆನಂದವಾಗಿ ಸಂತೋಷವಾಗಿದ್ದಾರೆ. ಆ ಪೂರ್ವಜರ ನಂಬಿಕೆನೇ ನಾವು ಇವತ್ತಿಗೂ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಇನ್ನು ಇದು ಸಾವಿರಾರು ವರ್ಷಗಳು ಇದೇ ಥರ ವಿಜೃಂಭಣೆ ನಡೀಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀವಿ. ಜಾತ್ರೆಗೆ ಎಲ್ಲಿಂದ ಬರ್ತಾರೆ ಸರ್? ಇಡೀ ನಮ್ಮ ಸುಮಾರು ಒಂದು 25 ಈ ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟ ಒಂದು 25 ಹಳ್ಳಿಗಳಿದೆ. 25 ಹಳ್ಳಿಗಳಿಂದನೂ ಬರ್ತಾರೆ. ಜೊತೆಯಲ್ಲಿ ಅಲ್ದಿರ ತಾಲೂಕು ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಗೌರಿಬಿದನೂರು ಎಲ್ಲ ಊರುಗಳ ಕಡೆಯಿಂದನೂ ಬರ್ತಾರೆ. ಸರ್ ಕೃಷ್ಣಮೂರ್ತಿ ಅಂತ, ನಾನು ಮಾಜಿ ತಾಲೂಕು ಪಂಚಾಯತ್ ಮೆಂಬರು. ಒಳ್ಳೆ
ओम पूर्वोच्चरदेवंगणविषये नमस्तायां स्यां शुभादितौ अस्य देवदेवोत्तमस्य देवतात्रनमस्य श्रीमद्गलाण्डकोटिब्रह्माण्डनायकस्य श्रीलक्ष्मीवेङ्कटेश्वरस्वामिदेवताभ्यो नमः समस्तसन्मङ्गलावाप्यर्थं श्रीलक्ष्मीवेङ्कटेश्वरस्वामिदेवताभ्यो महापूजाञ्जकरिष्ये अस्य यजमानस्य रक्षारामस्य सकुटुम्बस्य आरोग्यभाग्यदासिद्ध्यर्थं सर्वे जनाः आरोग्यभाग्यदासिद्ध्यर्थं समस्तसन्मङ्गलावाप्त्यर्थं श्रीलक्ष्मीवेङ्कटेश्वरस्वामी रथोत्सवाङ्गपूजाञ्च करिष्ये ओष्णोहस्ताभ्यां ದೇವಸ್ಥಾನ ಕೇಳಲಿ ಏನು ಬೇಕು ಹೇಳ ಸರ್ ಜಾತ್ರೆಯಲ್ಲಿ ಭಾಗವಹಿಸಿದ್ದೆ ಹೌದು ಅನುಭವ ಸರ್ ದೇವರ ಆಶೀರ್ವಾದದಿಂದ ಈ ಸಾರಿ ಈ ಕ್ಷೇತ್ರದ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಪಕ್ಷ ನನ್ನನ್ನು ಮಂತ್ರಿ ಕೂಡ ಮಾಡಿದ್ದಾರೆ. ಅದರಿಂದ ನನ್ನ ಕರ್ತವ್ಯ ಕೂಡ ಇದೆ. ಇಲ್ಲಿ ಈ ಜಾತ್ರೆಯಲ್ಲಿ ಭಾಗವಹಿಸಿದ್ದೀನಿ. ದೇವರನ್ನು ವೆಂಕಟೇಶ್ವರ ಸ್ವಾಮಿ ಪ್ರಾರ್ಥನೆ ಮಾಡೋಣ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ಸಮೃದ್ಧಿ ಆಗಲಿ, ಎಲ್ಲ ಜನ ಕೂಡ ಸುಖದಿಂದ ಇರಲಿ ಅಂಥೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಜೊತೆಯಲ್ಲಿ ಎಲ್ಲ ಮುಖಂಡರು ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಪಂಚಾಯತಿ ಮುನ್ರಾಜು, ರಾಜಣ್ಣ, ಶಾಂತಪ್ಪ, ರವಿಸಿದ್ದಪ್ಪ, ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಜೊತೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಕಷ್ಟಪಟ್ಟು ಗೆಲ್ಲಿಸಿದ್ದಾರೆ, ಆರೋಗ್ಯ ಭಾಗ್ಯವನ್ನು ಕೊಡಲಿ. ಇಡೀ ಸಮಸ್ತ ಜನ ಒಳ್ಳೆಯದಾಗಲಿ, ದೇಶ ಸುಭಿಕ್ಷವಾಗಿರಲಿ, ಒಳ್ಳೆ ಮಳೆ ಬೆಳೆ ಬರಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಮುಂದೆ ಒಂದು ಕ್ವಶನ್, ಇದರಿಂದ ಯಾವ ಥರ ಮಾಡ್ತಾ ಇದ್ದಾರೆ ಆ ಥರ ಮಾಡ್ತಾರೆ. ಅದರಲ್ಲಿ ಏನಾದರೂ ಏರ್ಪೇರ್ ಇದ್ದರೆ ನಮ್ಮ ಗಮನಕ್ಕೆ ತಂದರೆ ಕರೆಕ್ಟ್ ಮಾಡ್ತೀವಿ. ಇದೇನು ಹೊಸದಾಗೇನಿಲ್ಲ. ಇಂದಿನಿಂದ ಯಾವ ಟೈಮ್ಗೆ ತೆಗಿಬೇಕು, ಯಾವಾಗ ತೆಗಿಬೇಕು ಅನ್ನೋದನ್ನು ನಾವು ನಿರ್ದಿಷ್ಟವಾಗಿ ತಿಳಿಸಿದ್ದೇವೆ. ಅದರಲ್ಲಿ ಲೋಪದೋಷ ಅದು ಬೋರ್ಡ್ ಕೂಡ ಹಾಕ್ಬೇಕು ಅಂತ ಹೇಳಿದ್ವಿ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ತೆಗಿಬೇಕು, ಇಂಥದ್ದು ದಿನ ತೆಗಿಬೇಕು, ಬೆಳಗ್ಗೆ ಎಷ್ಟೊತ್ತು ಬೇಕು, ಸಾಯಂಕಾಲ ಎಷ್ಟು, ಅದರಲ್ಲಿ ವ್ಯತ್ಯಾಸ ಇದ್ದರೆ ನೀವು ಗಮನಕ್ಕೆ ತಂದರೆ ಕರೆಕ್ಟ್ ಮಾಡೋದು. ಥ್ಯಾಂಕ್ ಯು. ನಿಮಗೂ ಒಳ್ಳೆಯದಾಗಿ. सर्वाणि रूपाणि विजित्य धीरः बप्पा नाम स्थिरैरङ्गैः समस्तसन्मङ्गलानि भवन्तु राजद्वारे सकलकार्यानुकूलता सिद्धिरस्तु. ವಾಲಕ್ದವರು
ವೆಂಕಟರಮಣ ಸ್ವಾಮಿ ತೇರು ಭಾಳ ಅದ್ಧೂರಿಯಿಂದ ಎಷ್ಟೇ ಬಿಸಿಲಿರಲಿ ಏನೇ ಇರಲಿ ಭಕ್ತಾದಿಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಬಂದು ವರ್ಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬಂದು ತೇರು ಎಳೆಯುವ ಕಾರ್ಯಕ್ರಮ ಮುಗಿದಿದೆ. ಮಧ್ಯಾಹ್ನ ನಂತರ ಇನ್ನೊಂದು ಹಿಂದಕ್ಕೆ ಎಳ್ಕೊಂಡು ಹೋಗಿ ತೇರು ಬಿಡ್ತೀವಿ. ಸಾಯಂಕಾಲ ಪ್ರತಿ ವರ್ಷದಂತೆ ಕೀಳ್ಕೂದಗಳು ಇರ್ತವೆ. ಏನು ನಮ್ಮ ಊರಿನ ತೂಬ್ಗೆರೆ ಮತ್ತು ಸುತ್ತಮುತ್ತ ಇನ್ನು ಹಳ್ಳಿಗಳ ವೆಂಕಟರಮಣ ಸ್ವಾಮಿ ಭಕ್ತಾದಿಗಳ ಮನವಿ ಏನಪ್ಪ ಅಂದರೆ, ರಾಜಗೋಪುರ ಆಗಿದೆ, ನೀತಿ ಸಮಿತಿಯಿಂದ ಅದು ಉದ್ಘಾಟನೆ ಮಾಡಬಾರ್ದು ಅಂಥೇಳಿ ಅದು ಜೂನ್ ತಿಂಗಳಲ್ಲಿ ಎಣಿಕೆ ಆದಮೇಲೆ ಅದು ಉದ್ಘಾಟನೆ ಮತ್ತು ಪಕ್ಕದಲ್ಲಿ ಕಲ್ಯಾಣ ಮಂಟಪ ಮಾಡಬೇಕು ಅಂಥೇಳಿ ನಮ್ಮ ಭಕ್ತಾದಿಗಳೆಲ್ಲ ಕೋರಿಕೆ ಮೇರೆಗೆ ಅವತ್ತೊಂದು ದಿನ ಗುದ್ಲಿ ಪೂಜೆ ಮಾಡಿ ಚೌಟ್ರಿ ಒಂದು ಕಲ್ಯಾಣ ಮಂಟಪ ಆಗಿಬಿಟ್ರೆ ನಮ್ಮ ಸುತ್ತಮುತ್ತಿನ ನಮ್ಮ ಹೋಬಳಿನ ಎಲ್ಲ ನಾಗರಿಕರಿಗೂ ಇಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕೆ ಭಾಳ ಅನುಕೂಲ ಆಗ್ತದೆ. ಹಿಂದೆ ನಾವು ಸುಮಾರು ಮದುವೆಗಳಲ್ಲಿ ಈ ದೇವಸ್ಥಾನದಲ್ಲಿ ಮದುವೆಗೆ ಹೋಗಿದ್ದೀವಿ, ಕಾಲುಳ್ಳೆ ಮುದ್ದೆ ತಿಂದಿದ್ದೀವಿ. ಅದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರಲ್ಲಿ ಮನವಿ ಮಾಡ್ಕೊತೀನಿ, ಅದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ದೇವರ ವಿಶೇಷತೆ ಏನಾದರೂ ಹೇಳ್ತೀರಾ? ದೇವರ ವಿಶೇಷತೆ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಸುಮಾರು 400-500 ವರ್ಷದಿಂದ ಆ ದೇವ್ರನ್ನ ಅಲ್ಲೇ ತಿರುಪತಿಯಿಂದ ಕತ್ಕೊಬಂದು ಕುದುರೆಗಳ ಮೇಲೆ ಹಿರಿಯರು ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ. ಅದು ನಾವು ನೋಡಿಲ್ಲ. ಆದರೂ ಅದು ಆ್ಯಕ್ಚುಲಿ ಕೆಲವರು ಹಿರಿಯರು ಏನು ಹೇಳ್ತಿದ್ದಾರೆ, ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಿರಂತರವಾಗಿ ಕೊರೋನಾ ಇದ್ದಾಗಲೂ ನಡೀತು, ಕೊರೋನಾ ಆದಮೇಲೂ ನಡೀತಾ ಇದೆ. ಈ ವರ್ಷ ಮಾತ್ರ ಅತ್ಯಂತ ವಿಜೃಂಭಣೆಯಿಂದ ಜಾಸ್ತಿ ಜನೋತ್ಸಾಹದೊಂದಿಗೆ ಸುಮಾರು ಒಂದು 4,000 ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ತೂಬ್ಗೆರೆ ಸುತ್ತಮುತ್ತಲಿನ ಎಲ್ಲ ಜನಗಳು ದೇಣಿಗೆ ಕೊಟ್ಟಿರ್ತಕ್ಕಂಥ ಹಣ ಮತ್ತು ದವಸ ಧಾನ್ಯಗಳಿಂದ 4,000 ಜನಕ್ಕೆ ಇವತ್ತು ಅನ್ನದಾಸೋಹ ನಡೀತಾ ಇದೆ. ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಈ ಥರ ನಡೆದಿದೆ. ಎಲ್ಲ VIP ಗಳು, ಗಣ್ಯರು, ರಾಜಕಾರಣಿಗಳು ಎಲ್ಲರೂ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಭಕ್ತಾದಿಗಳಿಗೆ ಎಲ್ಲ ರೀತಿಯ ನೀರಿನ ಸೌಕರ್ಯ ಆಗಿರ್ಬೋದು, ಶೌಚಾಲಯ ಸೌಕರ್ಯ ಎಲ್ಲ ರೀತಿಯಲ್ಲೂ ಮಾಡಿಕೊಟ್ಟಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಭಗವಂತ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಅವಕಾಶ ಕೊಡಲಿ. ಎಲ್ಲ ಭಕ್ತರಿಗೂ ಲಾಡು ವ್ಯವಸ್ಥೆ, ಎಲ್ಲ ಭಕ್ತರಿಗೂ ಪ್ರಸಾದ ವ್ಯವಸ್ಥೆ, ಎಲ್ಲ ಭಕ್ತರಿಗೂ ನೀರಿನ ವ್ಯವಸ್ಥೆ, ಎಲ್ಲ ರೀತಿ ವ್ಯವಸ್ಥೆನೂ ಮಾಡಿದ್ದೀವಿ. ಶಕ್ತಿ ಜಾಸ್ತಿ ಕೊಡಲಿ ಭಗವಂತ. ಈ ಸಲ ಒಳ್ಳೆ ಮಳೆ ಬೆಳೆ ಆಗಲಿ. ಬರಗಾಲದಿಂದ ತುಂಬ ಜನಗಳಿಗೆ ತೊಂದರೆ ಆಗ್ತಾಯಿದೆ, ನೀರಿಗೆ ಹಾಹಾಕಾರ ಆಗ್ತಾಯಿದೆ. ಸದ್ಯಕ್ಕೆ ನಮ್ಮೂರಿನಲ್ಲಿ ಆ ಥರ ಯಾವುದೇ ತೊಂದರೆ ಕಾಣಿಸ್ತಾ ಇಲ್ಲ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೀನಿ. ರಾಜಗೋಪುರ ಈ ವರ್ಷ ಆ್ಯಕ್ಚುಲಿ ರಾಜಗೋಪುರ ಕಂಪ್ಲೀಟ್ ಆಗಿಬಿಟ್ಟಿದೆ ಕೆಲಸ. ಒಳ್ಳೆಯ ದಿನಾಂಕ ನೋಡಿಕೊಂಡು ಅದನ್ನು ಪ್ರತಿಷ್ಠಾಪನೆ ಮಾಡೋವಂಥದ್ದಿತ್ತು. ಆದರೆ ಕಾರಣಾಂತರಗಳಿಂದ ಚುನಾವಣೆ ಬೇರೆ ಹತ್ರ ಬಂತು. ಮತ್ತು ಗೊತ್ತಲ್ವಾ, ಚುನಾವಣೆ ಅಂದಾಗ ನಾನೇ ಮಾಡಬೇಕು ಅನ್ನೋ ಇದು ಬರೋದು ಬೇಡ ಅಂತಂತೇಳಿ ಚುನಾವಣೆ ಆದಮೇಲೆ ಒಂದು ಒಳ್ಳೆಯ ದಿನ, ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ರಾಜಗೋಪುರದ ಕರ್ತವ್ಯನೂ ಕೆಲಸನೂ ಮಾಡ್ತಾರೆ. ಎಲ್ಲರೂ ಬಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ. ಭಕ್ತರು ಎಲ್ಲೆಲ್ಲಿಂದ ಬರ್ತಾರೆ? ಇದು ಬರೀ ತೂಬ್ಗೆರೆಗೆ ಸೀಮಿತ ಅಲ್ಲ, ಇದು ಕರ್ನಾಟಕ ರಾಜ್ಯದಾದ್ಯಂತ ಹೊರಗಡೆಯಿಂದ ಬರ್ತಾರೆ. ಇಲ್ಲಿ ತೂಬ್ಗೆರೆಯಿಂದ ಏನು ಬೆಂಗಳೂರಲ್ಲಾಗಲಿ ಹೊರಗಡೆ ಊರಲ್ಲಾಗಲಿ ಕೆಲಸಕ್ಕೆ ಮಾಡೋಕ್ಕೆ ಹೋಗಿರೋರು ಅವರೆಲ್ಲ ವಾಪಸ್ ಬಂತಂದು ಎಲ್ಲ ಬಂದು ಇಲ್ಲಿ ವಾಪಸ್ ಬರ್ತಾ ಇದ್ದಾರೆ, ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ದೇಶದ ನಾನಾ ಮೂಲೆಗಳಿಂದ ಬರ್ತಾರೆ. ಇದು ತುಂಬ ಪ್ರಸಿದ್ಧಿ ಪಡೆದಿದೆ. ಆಮೇಲೆ ಎಲ್ಲರಿಗೂ ಗೊತ್ತಿರೋ ಥರ ಇದು 300 ವರ್ಷಗಳ ಇತಿಹಾಸ ಇರೋದು. ಇಲ್ಲಿ ತಿರುಪತಿ ತಿರುಮಲದಿಂದ ತಂದಿರುವಂಥ ವಿಗ್ರಹನ ಪೂಜೆ ಮಾಡಿಸ್ತಾ ಇರೋದು ತುಂಬ ಪ್ರಾಮುಖ್ಯತೆ ಹೊಂದ್ಕೊಂಡಿದೆ. ನಮ್ಮ ಕೋಟೆಗಳೇ ಬಂದಿಲ್ಲ, ಅಷ್ಟೇ ನಮ್ಮ ಕೋಟೆಗಳೇ ಬಂದಿಲ್ಲ ಮೊನ್ನೆ.